ಇವತ್ತು ರಾತ್ರಿ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವ ಆಗ್ತಾ ಇರೋದು. ಹುಣ್ಣಿಮೆಯ ಚಂದ್ರ ರಕ್ತ ಚಂದನದ ರೀತಿ ಗೋಚರಿಸಲಿದೆ. ಗ್ರಹಣ ಅಂದ್ರೆ ಒಂದು ರೀತಿಲಿ ಭಯದ ಭಾವನೆ ಜನರಲ್ಲಿ ಇರೋದು. ಗ್ರಹಣದ ವೇಳೆ ಊಟ ಮಾಡಬಾರ್ದು, ಗ್ರಹಣದ ವೇಳೆ ಹೊರಗೆ ಹೋಗಬಾರ್ದು ಅಂತೆಲ್ಲ ನಂಬಿಕೆಯನ್ನ ಹೊಂದಿದ್ದಾರೆ. ಇವತ್ತಿಗೆ ಇದ್ದಂತಹ ಡೇಟ್ ಅನ್ನ ಗರ್ಭಿಣಿಯರು ಮುಂದೂಡೋದಕ್ಕೆ ವೈದ್ಯರಿಗೆ ದುಂಬಾಲನ್ನ ಬೀಳ್ತಿದ್ದಾರೆ. ಹಾಗಾದ್ರೆ ಗ್ರಹಣದ ವೇಳೆ ಗರ್ಭಿಣಿಯರ ಅವ್ರ ಮೇಲೆ ಪ್ರಭಾವ ಬೀರುತ್ತಾ? ವೈಜ್ಞಾನಿಕವಾಗಿ ಗ್ರಹಣದಿಂದ ಗರ್ಭಿಣಿಯರಿಗೆ ತೊಂದರೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅಂಥದೇ ಸಂದರ್ಭದಲ್ಲೂ ಕೂಡ ನಾವು ಹೆರಿಗೆ ಮಾಡಲೇಬೇಕಾಗತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ, ನಾವು ಇದನ್ನು ಪ್ಲ್ಯಾಂಡ್ ಡೆಲಿವರಿ ಆದಾಗ, ಕೆಲವು ಸಲ ಅಪಾಯಕಾರಿ ಗರ್ಭಧಾರಣೆಗಳು ಈ ಥರ ಎಲ್ಲ ಇದ್ದಾಗ ನಾವೇನೇ ಎಲೆಕ್ಟಿವ್ ಸಿಸೇರಿಯನ್ ಅಂತ ಹೇಳಿದಾಗ ಅದನ್ನು ನಾವು ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಡೇಟನ್ನು ಒಂದೆರಡು ದಿವಸ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಮಾಡಿದರೆ ಅದರಿಂದ ಹೆಚ್ಚಿಗೆ ತೊಂದರೆ ಏನೂ ಆಗೋದಿಲ್ಲ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬ ಮುಂಚೆ ಡೆಲಿವರಿ ಆಗೋಗ್ಬಿಡಲಿ ಅಥವಾ ಅದಾದಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ ಅಂತ ಹೇಳ್ಬೋದು. ಮಾಡ್ತಾರೆ, ಭಾಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ತಿರ ಇರೋದ್ರಿಂದ ಗ್ರಹಣ ಮುಗಿದು ಬಿಡಲಿ, ಅದಾದಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ಇದೆಲ್ಲ ಭಾಳ ಸಹಜ. ಯಾಕಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಸ್ತ್ರೀಗೆ ಒಂದು ತನ್ನ ಮಗು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ತ್ರೀ ಇರ್ಬೋದು, ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಭಯದ ಭಾವನೆ ಇರುತ್ತೆ. ತಾಯಿ ಮಗು ಸುರಕ್ಷಿತವಾಗಿರಲಿ, ಯಾವುದೇ ಥರ ತೊಂದರೆ ಆಗದೇ ಇರಲಿ, ಅದಕ್ಕೆ ನಾವು ಏನೇನು ಸಾಧ್ಯನೋ ಆ ಮುನ್ನೆಚ್ಚರಿಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಆ ಭಾವನೆ ಇದ್ದೇ ಇರುತ್ತೆ. ಅದೇನು ತಪ್ಪು ಅಂತ ಏನೂ ಹೇಳಲ್ಲ. ಆದರೆ ಭಾಳಷ್ಟು ಅಧ್ಯಯನದಲ್ಲಿ ನಾನು ಹೇಳಿರೋ ಪ್ರಕಾರ ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ಹಾಗೇನಿಲ್ಲ. ಕೆಲವು ಸಲ ನಾವು ಉಪವಾಸ, ಕೆಲವು ಸಲ ಡಯಾಬಿಟಿಸ್ ಎಲ್ಲ ಇದ್ದಾಗ, ಹೆಚ್ಚಿನ ಹೊತ್ತು ಉಪವಾಸ ಇದ್ದಾಗ ಸುಸ್ತಾಗೋದು, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಉಪವಾಸ ಇರಬೇಕು ಅಂತ ಎಲ್ಲೂ ಏನೂ ಹೇಳಿಲ್ಲ. ಮತ್ತು ಆ ಸಮಯದಲ್ಲಿ ಊಟ ತಿಂಡಿ ಮಾಡಿದರೂ ಕೂಡ ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಅದನ್ನೆಲ್ಲ ಊಟ ಇದೆಲ್ಲ ಮಾಡಿದವರು ಎಲ್ಲರೂ ಅದನ್ನೇನು ಅನುಸರಿಸಲ್ಲ. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಈ ರೀತಿ ಎಲ್ಲರೂ ಉಪವಾಸ ಇರೋದು, ಈ ಥರ ಮಾಡೋದನ್ನು ನಾವೇನು ನೋಡಿಲ್ಲ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನೂ ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಅದರೊಳಗೂ ಕೆಲವು ಸಲ ಗೆಸ್ಟೇಷನಲ್ ಡಯಾಬಿಟೀಸ್ ಆ ಥರ ಎಲ್ಲ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಭಾಳ ಹೊತ್ತು ಉಪವಾಸ ಇದ್ದರೂ ಕೂಡ ಅದು ಗ್ಲೂಕೋಸ್ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ. ಅದು ಸುಮ್ಮನೆ ಏನೋ ಅವರು ಊಹೆ ಮಾಡಿಕೊಂಡು ಅಷ್ಟೊಂದು ಭಯಭೀತರಾಗಿ ಅವರು ಕಷ್ಟಪಡುವಂಥ ಪ್ರಮೇಯ ಏನೂ ಇಲ್ಲ. ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನೂ ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬ ಮುಂಚೆ ಡೆಲಿವರಿ ಆಗೋಗ್ಬಿಡ್ಲಿ ಅಥವಾ ಅದಾದಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ. ಭಾಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ತಿರ ಇರೋದ್ರಿಂದ ಗ್ರಹಣ ಮುಗಿದು ಬಿಡಲಿ, ಅದಾದಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ನಂತರದ ದಿನಗಳಲ್ಲಿ ಅದರೊಳಗೆ ಅಷ್ಟೊಂದು ಯಾವುದೇ ಅಧ್ಯಯನದಲ್ಲಿ ವ್ಯತ್ಯಾಸ ಕಂಡು ಬಂದಿಲ್ಲ. ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ತುಂಬ ಅನವಶ್ಯಕ ಭಯಭೀತಿ ಬೇಡ ಅಂತ ಹೇಳ್ಬೋದು.